ಈ ಅಲ್ಲಮ ಪ್ರಭು ಕೊನೆಯವರೆಗೂ ಕೂಡ ಯಾವ ಗುಹೇಶ್ವರನ ಅಂತ ಇದ್ರು ಆ ಗುಹೇಶ್ವರ ಸತ್ತ ಅಂತ ಒಂದು ದಿನ ಹೇಳ್ತಾರೆ. ಯಾವ ತಾಯಿಯ ಜೊತೆ ನಾನು ಇದ್ದೇನೆ ಕಾಳಿದೇವಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸ ಅಂತ ಇರ್ತಾರೋ, ಒಂದು ದಿನ ಆ ತಾಯಿ ಕತ್ತನ್ನೇ ಕಡದೆ ಈಗ ನನಗೆ ನಿಜ ಗೊತ್ತಾಯ್ತು ಅಂತ. ಅಂಥ ಅನುಭವ ಅವರಿಂದ ನಿಮಗೇನಾದರೂ ಆಗಿದ್ದಿದೆಯಾ ಅಥವಾ ನೀವು ಅವ್ರ ಜೊತೆ ಚರ್ಚೆ ಮಾಡಿದ್ದಿದೆಯಾ? ನನ್ನ ಅಪ್ಪನ ಜೊತೆಗೆ ಈಗ ವಾಸ್ತವಿಕ ನನಗೆ 94 ನಾನು ಬಿಟ್ಟು ಹೋಗುವಾಗ ನಿಮಗೆ ನಾನು ಹೇಳಿದೆ ನನಗೆ ಮತ್ತು ಅವರಿಗೆ ಎಷ್ಟು ಆತ್ಮೀಯ ಸಂಬಂಧ ಅಂತ. ನಾನು ಅವರನ್ನು ಒಂದು ದಿನ ಬಿಟ್ಟು ಹೋಗುವಾಗ 94ರ ಅಕ್ಟೋಬರ್ 7ನೇ ತಾರೀಕು ಅದು. ನಾನು ಬಿಡ್ತೇನೆ ಅಂತ ಅವ್ರಿಗೆ ಹೇಳಿಬಿಟ್ಟದ್ದಲ್ಲ. ನಾನು ಹೋದದ್ದು ಅಲ್ಲಿ ಇದ್ದ ಉದ್ಯೋಗದ ಆಫೀಸಿಗೆ ಹೋದದ್ದು, ರಾಜೀನಾಮೆ ಪತ್ರ ಬರೆದದ್ದು, ನೇರ ಮನೆಗೆ ಬಂದದ್ದು. ನನ್ನ ಗುರುಗಳಾಗ ಅಲ್ಲೇ ಇದ್ದರು ನಮ್ಮ ಮನೆಯಲ್ಲಿ. ಫಸ್ಟ್ ಹೋಗಿ ಅವರಿಗೆ ಹೇಳಿದೆ, ಪಪ್ಪ ನಾನಿವತ್ತು ಉದ್ಯೋಗ ಬಿಟ್ಟೆ. ಅವ್ರು ತುಂಬ ಸಂತೋಷದಿಂದ ಬೆನ್ಮೇಲೆ ಕೈ ಆಡಿಸಿ, ನೀನು ನನ್ನ ಮಗಳಲ್ಲವೇ ಅಂದರು. ಅದಕ್ಕೆ ಮೊದಲು 2-3 ಬಾರಿ ನಾನು ಬಿಡ್ತೇನೆ ಅಂದಾಗ ಬಿಡಬಾರ್ದು, ಕರ್ತವ್ಯ ಮಾಡಬೇಕು ಅಂತಿದ್ರು. ಅಂದರೆ ಬಿಡ್ತೇನೆ ಅಂತ ಕೇಳುವುದು ಅಂದರೆ ಇದು ಸಿದ್ಧವಾಗಿಲ್ಲ ಅಂತ ಅರ್ಥ. ಕೇಳದೆ ಅದು ಮಾಡಿ ಬಂದ ದಿವಸ ಬೆನ್ನು ನೇವರಿಸಿದ್ರು. ಆಮೇಲೆ ಅವ್ರು ನನಗೆ ಹೇಳಿದರು, ನಿನ್ನ ಅಪ್ಪನಿಗೆ ಹೇಳಿದ್ದೀಯಾ ಅಂತ. ಈಗ ಹೇಳಿ ಬರ್ತೀನಪ್ಪ ಅಂತ ನಾನು ಕೆಳಗೆ ಕೋಣೆಗೆ ಹೋದೆ, ಅಪ್ಪನ ಕೋಣೆಗೆ. ಆಗ ಅಪ್ಪನಿಗೆ ಹೇಳಿದೆ, ನಾನು ಹೀಗೆ ಉದ್ಯೋಗ ಬಿಟ್ಟಿದ್ದೀನಪ್ಪ ಅಂತ. ನಮ್ಮ ಅಪ್ಪ ತಕ್ಷಣ ಹೇಳಿದ್ದು, ಉದ್ಯೋಗ ಬಿಡ್ತೀಯ ಇನ್ನೇನು ಮಾಡ್ತೀನಿ ಅಂತ ಅಲ್ಲ, ಅದು ನನಗೆ ದೊಡ್ಡ ವಿಷಯ ಅಲ್ಲ, ಇನ್ನು ಮುಂದೆ ಏನು ಮಾಡ್ತಿ? ನಾನು ಕೂಡಲೇ ಹೇಳಿದೆ, ನಾನು ಸತ್ಯಕಾಮರ ಜೊತೆಗೆ ಹೋಗ್ತೇನೆ. ಈ ಮಾತಿಗೆ ನನ್ನ ತಂದೆ ತಕ್ಷಣ ಕೊಟ್ಟ ಉತ್ತರ, ನೀನು ತುಂಬ ತಡ ಮಾಡಿದ್ದು, ಬೇಗ ಹೋಗಬೇಕಿತ್ತು. ಈ ಎಲ್ಲ ಮಾತುಗಳ ಹಿಂದೆ ಅವರ ಕಣ್ಣು ಎಷ್ಟು ಇತ್ತು ಅಂತ ನನಗೆ ಈಗ ಅರ್ಥ ಆಗೋದು. ಇನ್ನೊಂದು ಭಾಗ ಆಯಿತು, ಅಷ್ಟು ಹೇಳಿದೆ. ಮನೆಯಲ್ಲಿ ಉಳಿದ ಯಾರಿಗೂ ಹೇಳಲಿಲ್ಲ. ಒಂದು ಸೂಟ್ಕೇಸ್ನಲ್ಲಿ ನನಗೆ ಬೇಕಾಗುವಷ್ಟು ಬಟ್ಟೆ ಇಟ್ಕೊಂಡೆ. ನನ್ನ ಕೈ ಉಳಿದಂತೆ ಖಾಲಿ. ನನ್ನ ಗುರುಗಳು. ನಾನು ಹೊರಟೇ ಬಿಟ್ಟೆ. ಕೋಣೆಗೆ ಬಂದೆ, ನನ್ನ ಅಪ್ಪನಿಗೆ ನಮಸ್ಕಾರ ಮಾಡಿದೆ. ಈಗ ನನ್ನ ಅಪ್ಪನಿಗೆ ಗೊತ್ತು, ನಾನು ಅಪ್ಪನನ್ನು ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ. ಹೊರಗೆ ಏನೋ ಹೋಗಿ ಬರ್ತೀಯಾ ಅಂತ ಅಳುವ ಹಾಗಿಲ್ಲ. ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಅದರ ಮೊದಲು ಹಿಮಾಲಯಕ್ಕೆ ಹೋಗಿದ್ದೀನಿ, ಮಧ್ಯಪ್ರದೇಶಕ್ಕೂ ಹಾಗೆ ಹೋಗ್ತಿದ್ದಾಳೆ ಅಂತ. ತಕ್ಷಣ ನನ್ನ ಅಪ್ಪ ಆ ಕೋಣೆಯಲ್ಲಿ ನನ್ನನ್ನು ಬಾಚಿ ತಬ್ಬಿ ಧ್ವನಿ ತೆಗೆದು ಹತ್ತರು. ಅಂದರೆ ನಾನು ನೋಡಿದ ಹಾಗೆ ನನ್ನ ಅಕ್ಕನನ್ನು ಮದುವೆ ಮಾಡಿಸ್ಕೊಟ್ಟಿದ್ದಾರೆ ಅಪ್ಪ, ಇಬ್ಬರು ಅಕ್ಕಂದರನ್ನು. ಅವರ ಕಣ್ಣಲ್ಲಿ ಒಂದು ನೀರು ಬಂದು ಅವರು ದುಃಖಿತರಾದದ್ದು ನಾನು ನೋಡಿಲ್ಲ, ಗೊತ್ತಿಲ್ಲ ಅವರಿಗೆ. ಏಕಾಂತಲ್ಲಿ ಅವರು ಹತ್ತಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಅಳು ಬರ್ತಿಲ್ಲ. ಆಗ ನಾನೇನು ಅಳ್ತಿಲ್ಲ. ನನ್ನ ಅಪ್ಪ ಬಿಕ್ಕಿ ಬಿಕ್ಕಿ ದುಃಖಿಸಿ ಅಳುವಾಗ ಧ್ವನಿ ಕೂಡ ಹೊರಗೆ ತೆಗೆದು ಹತ್ತದನ್ನು ನೋಡಿದ್ದು ಪ್ರಥಮ ಬಾರಿ. ಅಷ್ಟು ಮಾಡಿದರು. ಮೈ ನೇವರ್ಸಿದ್ರು, ಹೋಗಿ ಬಾ ಅಂದರು, ಕಳಿಸಿದರು. ನನಗೆ 25, ಅವರು 55. ಅಷ್ಟಕ್ಕೆ ನನ್ನನ್ನು ಕಳಿಸಿ ಹೊರಗೆ ಬರುವಾಗ ಅವ್ರು ಮತ್ತೆ ನಗ್ತಿರಬೇಕು, ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಅದನ್ನು ಮಾಡುವಾಗ ಬಹುಶಃ ನೀವು ಹೇಳಿದ ಆ ಡೆತ್ ನನ್ನಲ್ಲಿ ಸಂಭವಿಸಿ ಆಗಿತ್ತೋ ಏನೋ. ಯಾಕೆಂದರೆ ನನಗೆ ಒಂದೇ ಒಂದು ದಿನ ಅಪ್ಪ ಅಮ್ಮ ನೆನಪಾಗಿಲ್ಲ. ನಾನು ಹೊರಟ ಮೇಲೆ ಒಂದೇ ಒಂದು ದಿನ ನಾನು ನನ್ನ ಗುರುಗಳಿಗೆ ಹೇಳಲಿಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅಂತ. ಯಾವತ್ತೂ ಕೂಡ ಅಂದರೆ ಈ ಮಾನಸಿಕವಾಗಿ ನಮ್ಮ ಒಳಗೆ ಯಾವುದೋ ಒಂದು ಈ ಮೋಹದ ಭಾಗವಾಗಿ ಯಾವ ಸಂಬಂಧಗಳಿರ್ತವೆ ಅವೆಲ್ಲ ಕತ್ತರಿಸಿ ಶ್ರಾದ್ದ ಮಾಡ್ತಾರೆ ಸ್ವಾಮಿಗಳು ಅಂತಾರಲ್ಲ, ಆ ಶ್ರಾದ್ದ ಅನ್ನುವ ವಿಧಿವಿಧಾನ ಇಲ್ಲದೆಯೇ ನನ್ನಲ್ಲಿ ಅದನ್ನು ನಡೆಸಿಬಿಟ್ಟಿದ್ರು ಅಂತ ಕಾಣ್ತದೆ, ಇಬ್ಬರು ಸೇರಿ, ಗುರುಗಳು ಮತ್ತು ಅಪ್ಪ. ಹಾಗಾಗಿ ಆ ಸಾವು ಆಗಲೇ ಸಂಭವಿಸಿರಬೇಕು. ನಾನು ಅನೇಕ ಸಂದರ್ಭಗಳಲ್ಲಿ ವೇದಿಕೆಯಲ್ಲಿ ಭಾಷಣ ಮಾಡುವಾಗ ಹೇಳ್ತಿದ್ದೆ, ನಾನು ಬನ್ನಂಜೆ ಗೋವಿಂದಾಚಾರ್ಯರ ದಿವಂಗತ ಮಗಳು ಅಂತ. ಆಗಲೇ ಆ ಕಾರಣ ಹಾಗೆ ಮೋಹವನ್ನು ದಾಟುವಂಥ ಭಾಗವಾಗಿ ಖಂಡಿತ ಇಬ್ಬರು ಕೆಲಸ ಮಾಡಿದ್ದಾರೆ. ಈಗ 90ನೇ ವರ್ಷದ ಸಂಭ್ರಮದಲ್ಲಿದ್ದರು, ಸದೇಹವಾಗಿದ್ದಿದ್ರು. ಅಕಸ್ಮಾತ್ ಏನಾದರೂ ಅವರು ಈಗ ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ರೆ ಯಾವ ಪ್ರಮುಖವಾದಂಥ ಇವತ್ತಿನ ವಿಚಾರವನ್ನು ಇಟ್ಟುಕೊಂಡು, ಈಗ ಆ ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಅಥವಾ ನಿಮ್ಮಲ್ಲಾದಂಥ ಬೆಳವಣಿಗೆ, ಬದಲಾವಣೆ ಅಥವಾ ತಟಸ್ಥತೆ, ಯಾವುದೇ ವಿಚಾರ ಇರ್ಬೋದು, ಒಂದು 2-3 ಸಂಗತಿಯನ್ನು ನೀವು ಏನಾದರೂ ಅವ್ರಿಗೆ ಹೇಳಬೇಕಂದಿದ್ರೆ ಏನು ಹೇಳ್ತಿದ್ರಿ? ಈಗ ಏನು ಮಾತನಾಡ್ತಿದ್ರಿ? ನೋಡಿ, ನನಗೆ ಮತ್ತು ನನ್ನ ಅಪ್ಪನಿಗೆ ಒಂದು 30 ವರ್ಷಗಳ ಈ ಅವಧಿಯಲ್ಲಿ ನಾನು ಗುರುಗಳ ಹತ್ರ ಹೋದ್ಮೇಲೆ ಒಂದು ದೊಡ್ಡ ಒಂದು ಗೆರೆ ಅಥವಾ ಕಂದಕ ನಿರ್ಮಾಣ ಆಯಿತು. ಏನು ಅಂತಂದರೆ, ಅವರ ಉಪನ್ಯಾಸದ ಅವಧಿಯೆಲ್ಲ ಮಧ್ವ ಮತಕ್ಕೆ ಸಂಬಂಧಪಟ್ಟ ಮಾಧ್ವ ವಲಯದ ಶಿಷ್ಯ ಸಮೂಹದಲ್ಲಿ ಹೆಚ್ಚು ಬೆರೀತಿದ್ರು ನಮ್ಮ ಅಪ್ಪ. ನಾನು ಅದಕ್ಕೆ ಪೂರ್ವದಲ್ಲಿ ಹೇಳಿದ್ದೆಲ್ಲ ನಾನು ನೋಡಿದ್ದು ಇಸ್ಲಾಂ, ಕ್ರಿಶ್ಚಿಯನು, ಸಕಲ ಜಾತಿಯ ವಿಶೇಷ ವಿಷಯಗಳನ್ನು ನಾನು ಮಾತಾಡಿದ ಅಪ್ಪನನ್ನು ನಾನು ನೋಡಿದ್ದು. ಆ ನಂತರ ಅವರು ಅಂದರೆ ಏನಾಗುತ್ತೆ, ಬರ್ತಾ ಒಬ್ಬ ವ್ಯಕ್ತಿಯನ್ನು ನೀವು ನಮ್ಮವರು ಹೇಳುವಂತಹ ಒಂದು ಗುಂಪು ಉಂಟಾಗುತ್ತೆ. ಅಂಥ ಗುಂಪಿಗೆ ಬಲಿಯಾದರು ಅಂತ ನನಗೊಂದು ಒಳಗೆ ಅನ್ನಿಸ್ತಿತ್ತು. ಅವರು ಅದನ್ನು ನಾನು ಮತ್ತು ಅವರು ಭೇಟಿಯಾದಾಗೆಲ್ಲ ನಾನು ಆ ಅಸಮಾಧಾನವನ್ನು ಅವ್ರಿಗೆ ಹೇಳ್ತಿದ್ದೆ. ಅಪ್ಪ, ಮೊದಲಿನ ಅಪ್ಪ ಅಲ್ಲ ನೀವು.
ನೀವು ಬದಲಾಗಿದ್ದೀರಿ. ನಾನೇನು ಬದಲಾಗಿದ್ದೇನೆ ಮಗಳೇ, ನಾನು ಹಾಗೇ ಇದ್ದೇನೆ. ಇಲ್ಲಪ್ಪ, ನೀವು ಈ ಥರ ಈ ವಲಯಕ್ಕೆ ಮಾತಾಡೋದು ಅಂತ ಮಾಡಬಾರ್ದು. ಮುಂಚೆ ನಿಮ್ಮ ವಲಯವನ್ನು ನೋಡಿದ್ದೇನೆ, ಕೇಳುಗರ ವಲಯ. ಈಗ ಹಾಗಿಲ್ಲ, ಈ ಭೇದ ಹೇಳ್ತಿದ್ದೆ. ಆಗ ಅಷ್ಟೇ ಹಗುರಾಗಿ ನಗ್ತಿದ್ರು ಅಪ್ಪ. ನಾನು ಯಾರನ್ನೂ ಬಿಟ್ಟಿಲ್ಲ. ನನ್ನ ಹತ್ರ ಬರುವವರು ತಾವಾಗಿ ಇವರೇ ಬಂದು ಕೂತ್ಕೊಂಡು ಇದನ್ನೇ ಹೇಳಿ ಅಂದದ್ರಿಂದ ಅವರಿಗೆ ಬೇಕಾದ್ದು ಹೇಳ್ತಿದ್ದೇನೆ. ನನ್ನ ಹತ್ರ ಈಗಲೂ ಕೂಡ ಇನ್ಯಾರೋ ಬಂದು ಇದನ್ನು ಹೇಳಿ ಅಂದರೆ ನಾನು ಹೇಳಲಿಕ್ಕೆ ಸಿದ್ಧ. ನನಗೆ ಯಾವುದೇ ಭೇದಗಳಿಲ್ಲ ಮಗಳೇ ಅಂತಿದ್ರು. ಇದು ನೀವು ಸಮಾಧಾನ ಮಾಡೋದಪ್ಪ, ನೀವು ಈ ವಲಯದ ಜೊತೆ ಖುಷಿಲಿದ್ದೀರಿ ಅಂತ ನಾನು ಅಟ್ಯಾಕ್ ಮಾಡ್ತಿದ್ದೆ. ಮತ್ತು ನಮಗೆ ಅಂಥ ಸ್ವಾತಂತ್ರ್ಯ ಕೊಡ್ತಿದ್ರು ಅಪ್ಪ, ಏನು ಪ್ರಶ್ನೆ ಕೂಡ ಕೇಳ್ಬೋದು. ಆಗ ನಮ್ಮ ಅಪ್ಪ ಹೇಳ್ತಿದ್ರು, ನಿನಗೆ ಹಾಗೆ ಅನ್ನಿಸ್ತಿದ್ರೆ ಅದು ಸತ್ಯ ಅಂತ ಅಂದ್ಕೊ. ನನಗೆ ಗೊತ್ತು, ನಾನು ಅಮೆರಿಕಕ್ಕೆ ಹೋಗ್ತೀನಿ, ಅಲ್ಲಿ ಎಂತೆಂಥವರೋ ಬರ್ತಾರೆ, ಅವ್ರಿಗೂ ಉತ್ತರಿಸಿದ್ದೀನಿ. ಇನ್ಯಾರೋ ನನ್ನಲ್ಲಿ ಬೆಂಗಳೂರಿನಲ್ಲಿ ಬಂದಾಗ ನೀನು ನೋಡುವಂತಹ ಒಂದು ಗುಂಪು ಬರುತ್ತೆ, ಅವ್ರಿಗೆ ಬೇಕಾದ್ದು ಉತ್ತರ ಕೊಡ್ತೀನಿ. ಮತ್ತೆಲ್ಲೋ ಹೋದಾಗ ನೀನು ನೋಡಿಲ್ಲದ ಜಾಗಗಳಲ್ಲಿ ಬೇರೆ ಬೇರೆ ಥರದ ಜನಾಂಗ ನನ್ನ ಹತ್ರ ಬಂದು ಪ್ರಶ್ನೋತ್ತರಗಳನ್ನು ಮಾಡುತ್ತೆ, ಕೂತು ಭಾಷಣ ಕೇಳುತ್ತೆ. ಎಷ್ಟೋ ಜನ ಟಚ್ ಹೇಲ್ ಮಾಡ್ಕೊಂಡವ್ರು ಯಾವುದೋ ಜಾತಿಯವರು ಇದ್ದಾರೆ. ನಾನು ಎಲ್ಲರಿಗೂ ಸ್ಪಂದಿಸಿದ್ದೇನೆ ಮಗಳೇ, ನಂದೇನು ವ್ಯತ್ಯಾಸ ಇಲ್ಲ. ಹೀಗೊಂದು ಚರ್ಚೆ ನಡೀತಿತ್ತು. ಇದು ಬಿಟ್ಟರೆ ಈಗ ಅವ್ರ ಕಾಲಾನಂತರದಲ್ಲಿ ನನಗೆ ನಾನು ಅವರ ಆಬ್ಸೆನ್ಸ್ ಫೀಲ್ ಮಾಡೋದು ಎಲ್ಲಿ ಅಂದರೆ, ನಾನು ಆ ಪೂರ್ವದಲ್ಲಿ ಅವರನ್ನು ಪ್ರಶ್ನೆ ಕೇಳಿದ್ನಲ್ಲ, ಆ ಹೊತ್ತಿಗೆ ಅವರ ಶಾಸ್ತ್ರೀಯ ನಡೆಯ ಯಾವ ಓದನ್ನು ನಾನು ಮಾಡಿರಲಿಲ್ಲ. ಭಗವದ್ಗೀತೆ ಇರ್ಬೋದು, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಉಪನಿಷತ್ ಅಲ್ಪ ಸ್ವಲ್ಪ ಪಾಠಗಳನ್ನು ನನ್ನ ಗುರುಗಳು ಮಾಡಿದರು. ವೇದವನ್ನು ನಾನಾಗಿ ಓದ್ತಾ ಇರುವಂತಹ ಸ್ವಲ್ಪ ಭಾಗ ಕೂಡ ಆಗ ಮಾಡಿರಲಿಲ್ಲ. ಈ ಪುರಾಣಗಳನ್ನು, ಈಗ ಒಂದು 8-10 ಪುರಾಣಗಳನ್ನು ನಾನು ಸ್ವಾಧ್ಯಾಯದಿಂದ ನಾನೇ ಓದ್ತಾ ಇದ್ದೆ, ನನಗೆ ಅರ್ಥ ಮಾಡ್ಕೋತಾ. ಇದು ಯಾವುದೂ ಮಾಡದೆ ನಾನು ಅವರ ಜೊತೆಗಿದ್ದೆ. ಅವರ ಕಾಲಾನಂತರ ನೋಡಿ ಅವರದೇ ಪರಿಣಾಮ ಅಂತ ನನಗೆ ಈಗ ಅನಿಸೋದು. ಯಾಕೆಂದರೆ ಕೊರೋನಾ ಕಾಲಕ್ಕೆ ಭಗವದ್ಗೀತೆಯನ್ನು ಪಾಠ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ನನ್ನ ಕಲ್ಲಳ್ಳಿಯ ಮಕ್ಕಳ ಮುಂದೆ ಬಂದಾಗ, ಈ ಮಕ್ಕಳು ನನ್ನನ್ನು ಹೇಳು ಅಂದರೆ ಏನು ಹೇಳೋದು ಗೊತ್ತಾಗೋದಕ್ಕೆ ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ದೆ ನಾನು, ಅವರದ್ದೇ ಭಗವಂತನ ನಲ್ನುಡಿ ಅನುವಾದವನ್ನು. ಅಲ್ಲಿವರೆಗೆ ಸಂಸ್ಕೃತ ಶ್ಲೋಕ ಬಿಡಿಸಿ ಗೊತ್ತಿಲ್ಲ, ಅರ್ಥ ಮಾಡುವಷ್ಟು ಸಂಸ್ಕೃತ ಅಲ್ಲ, ಅಕ್ಷರ ಬರಲ್ಲ. ಕೂತ್ಕೊಂಡು ಆ ಮಕ್ಕಳಿಗೆ ಅಪ್ಪನ ಅರ್ಥ ಓದೋದು, ಇದಿರಬಹುದು. ನನ್ನ ಹತ್ರ ಡಿಕ್ಷನರಿ ಕೂಡ ಇಲ್ಲ. ದಿನಕ್ಕೆ 3 ಶ್ಲೋಕ ಪಾಠ ಮಾಡೋಕ್ಕೆ ಶುರು ಮಾಡಿದೆ. 6 ಮಕ್ಕಳು ಕೂತ್ಕೊಂಡು ಕೇಳ್ತಿದ್ರು. ಈ 3 ಶ್ಲೋಕ ಪಾಠ ಮಾಡ್ತಾ ದಿನಕ್ಕೆ 3 ಒಂದು ಅಧ್ಯಾಯ ಆಗ್ತಾ ಬರುವಾಗ ಅದು ಯಾವುದೋ ಕಾರಣಕ್ಕೆ ಅಪ್ಪ ಹೇಗಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದಾಗ ಅಪ್ಪ, ಕೊರೋನಾ ಕಾಲ ಆದ್ದರಿಂದ ಪರಸ್ಪರ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲದ ಒಂದು ಸಂದರ್ಭ, ನೀನು ಚೆನ್ನಾಗಿದೆಯಲ್ಲ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಮಾತು ಆದಮೇಲೆ ಅಪ್ಪ ಹೀಗೊಂದು ನಡೀತಿದೆ. ನಾನು ಅನಿವಾರ್ಯ ಕಾರಣವಾಗಿ ಸಂಸ್ಕೃತವೇ ಗೊತ್ತಿಲ್ಲದಿದ್ದರೂ ಕೂಡ ಮಕ್ಕಳ ಸಮಯವನ್ನು ಹೇಗಾದರೂ ಮಾಡಿ ಕಳಿಬೇಕಲ್ಲ ಅವರಿಗಾಗಿ ನಾನೀಗ ಭಗವದ್ಗೀತೆ ಹೇಳೋಕ್ಕೆ ಶುರು ಮಾಡಿದ್ದೇನೆ ಮತ್ತು ಹೀಗೀಗ ಅರ್ಥ ಮಾಡಿಸ್ತಿದ್ದೀನಿ. ಅದಕ್ಕೆ ನಾನು ಭಾವಿಸುವುದು ನಿಮ್ಮ ಅನುವಾದವನ್ನು. ಬಟ್ ನನಗೆ ತಪ್ಪೋ ಸರಿಯೋ ಗೊತ್ತಿಲ್ಲದೆ ಹೇಳ್ತೇನೆ. ಹೇಳುವಾಗ ನನ್ನ ಒಳಗೆ ಹೇಳ್ತದೆ, ಇದು ಸರಿಯಲ್ಲ, ಇದು ಸರಿ. ನನ್ನ ಒಳಗಿನ ಆ ಆದೇಶಕ್ಕನುಗುಣವಾಗಿ ಅರ್ಥ ಹೇಳ್ತೇನೆ ಹೊರತು ಒಂದು ಡಿಕ್ಷನರಿ ನೋಡಿ ಇಷ್ಟರವರೆಗೆ ಮಾಡಿಲ್ಲಪ್ಪ. ನಮ್ಮ ಅಪ್ಪ ತಕ್ಷಣ ಏನು ಹೇಳಬೇಕು ಅಲ್ಲಿಂದ ಫೋನ್ನಲ್ಲಿ, ನೀನು ಇದನ್ನು ಹೀಗೆ ಮುಂದುವರಿಸು, ನಿನಗೆ ಇನ್ನು ಮುಂದೆ ಸಂಸ್ಕೃತ ಕೂಡ ಒಲಿಯುತ್ತದೆ. ನೋಡಿ, ನಾನು ಈಗ ಭಾವಿಸೋದು ಆ ದಿವಸ ಅವರ ಧ್ವನಿಯ ಮೂಲಕ ತನ್ನ ಶಕ್ತಿಯನ್ನು ದಾಟಿಸಿರಬೇಕು. ಇಲ್ಲದೆ ಹೋದರೆ ನನಗೆ ಈಗ ಅರ್ಥ ಆಗುವ, ಆಗ ಏನೂ ಅರ್ಥ ಆಗದೆ ಈಗ ಅರ್ಥ ಆಗುವ ರೀತಿ, ಯಾವ ಸಂಸ್ಕೃತ ಶ್ಲೋಕವನ್ನು ಕೊಟ್ಟರೂ ಪದಭೇದ ವ್ಯತ್ಯಾಸ ಮಾಡದೆ ತಪ್ಪು ದೋಷಗಳಿಲ್ಲದೆ ಓದಲಿಕ್ಕಾಗುವ ಸ್ಥಿತಿ, ಇದೆಲ್ಲವನ್ನು ಅವಲೋಕನ ಮಾಡುವಾಗ ಅನಿಸುತ್ತೆ ಒಬ್ಬ ವ್ಯಕ್ತಿ ದೂರದಿಂದ ಧ್ವನಿಯ ಮೂಲಕ ಕೂಡ ದಾಟಿಸ್ತಾನೆ. ಹೀಗೊಂದು ಆಶೀರ್ವಾದ ಮಾಡಿದ್ರ ಪರಿಣಾಮ ನನಗೆ ಈಗ ಏನಾಗ್ತಿದೆ ಅಂದರೆ, ನಾನು ಮಹಾಭಾರತದ ಎಷ್ಟೋ ಸಂಗತಿಗಳನ್ನು, ರಾಮಾಯಣದ ಕೆಲವು ಪ್ರಶ್ನೆಗಳನ್ನು, ಭಗವದ್ಗೀತೆಗೆ ಬರುವಾಗ ಕೆಲವು ಶ್ಲೋಕಾರ್ಥಗಳನ್ನು, ಇನ್ಯಾವುದೋ ಇಂಟರ್ಪ್ರಿಟೇಷನ್ನ ಸಂದರ್ಭಗಳು ಬಂದಾಗ ಕೃಷ್ಣನ ವಿಷಯದಲ್ಲಿ ನನಗೆ ತಕ್ಷಣ ಶ್ರೀಮದ್ ಭಾಗವತ ಮಾತಾಡುವಾಗ ಇದು ಹೀಗಲ್ಲ ಅರ್ಥ, ಅಪ್ಪ ತಪ್ಪು ಹೇಳಿದ್ದಾರೆ ಅನ್ನುವ ಎಷ್ಟೋ ಕಾಂಟೆಕ್ಸ್ಟ್ಗಳು ಬಂದಿವೆ ನನಗೆ. ಅಪ್ಪ ತಪ್ಪು ಹೇಳಿದ್ದಾರೆ ಅಂತ ಹೇಳುವಾಗ ಸರಿಯಾದದ್ದೊಂದು ಹೇಳಬೇಕಲ್ಲ, ಅದು ನನ್ನ ಒಳಗೊಂದು ಹೊಳಿತಿತ್ತು. ಇದು ಸರಿಯಾದದ್ದು, ನಮ್ಮ ಅಪ್ಪ ಹೇಳಿದ್ದು ಸರಿಯಲ್ಲ ಅಂತ. ನಾನು ಇವತ್ತು ವೇದಿಕೆಯಲ್ಲಿ ಅಪ್ಪ ಹೀಗೆ ಹೇಳಿದ್ದಾರೆ, ನನಗೆ ನನ್ನ ಭಿನ್ನಾಭಿಪ್ರಾಯಗಳಿವೆ, ನಾನು ಅದನ್ನು ಒಪ್ಪೋದಿಲ್ಲ, ನನಗೆ ಹೀಗೆ ಕಾಣ್ತದೆ ಅಂತ ಹೇಳ್ತೇನೆ. ಆಗ ಒಳಗೊಳಗೆ ಅನ್ನಿಸ್ತದೆ, ಅಪ್ಪ ಪಕ್ಕಕ್ಕಿದ್ದಿದ್ರೆ, ಅಪ್ಪ ಇದು ಹೌದಪ್ಪ ನನಗೆ ಹೀಗೆ ಅನ್ನಿಸ್ತದೆ, ನೀವು ಇದು ಹೇಳಿದ್ದು ಸರಿಯಲ್ಲ ಅನ್ನಿಸ್ತದೆ, ನನಗೆ ಹೀಗೆ ಅನ್ನಿಸೋದು ತಪ್ಪ ಅಥವಾ ನೀವು ಹೇಳಿದ್ದು ಸರಿಯಾ? ಅವರು ಎಷ್ಟು ಮುಕ್ತರಿರ್ತಿದ್ರು ಅಂದರೆ, ಖಂಡಿತಕ್ಕೂ ಕೂಡ ನನ್ನ ಅಪ್ಪ ನನಗೆ ಹೇಳ್ತಿದ್ರು, ಮಗಳೇ ನನ್ನ ಅರ್ಥಕ್ಕಿಂತ ನಿನ್ನ ಅರ್ಥ ಚೆನ್ನಾಗಿದೆ ಹೇಳುವಷ್ಟು ದೊಡ್ಡವರು ಅವರು. ಅಥವಾ ಒಂದು ವೇಳೆ
ಅವರ ಅರ್ಥಕ್ಕಿಂತ ಭಿನ್ನವಾದ ನನ್ನ ಅರ್ಥವನ್ನು, ಮಗಳೇ ಇದನ್ನು ಹೇಳು, ಏನು ತಪ್ಪು, ನನ್ನ ಅರ್ಥದ ಹಾಗೆ ನಿನ್ನ ಅರ್ಥ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ. ನನ್ನ ಹತ್ರ ಅವರೇ ಹೇಳಿದ್ದು ಒಂದು ದಿನ, ವೇದಕ್ಕೆ ಒಂದೇ ಅರ್ಥ ಇಲ್ಲ ಮಗಳೇ, ಯಾರು ಅದನ್ನು ಹೇಗೆ ಅರ್ಥೈಸುವಾಗ ಅದು ಅವರಿಗೆ ಹೇಗೆ ತೆರೆಯುತ್ತದಲ್ಲ ಅದು ವೇದ. ಆದ್ದರಿಂದ ವೇದ ಇದೆ ಅಂತ ಅದಕ್ಕೆ ಖಚಿತವಾಗಿ ವ್ಯಾಖ್ಯಾನ ಮಾಡಿ ಇದನ್ನು ಬಿಟ್ಟು ಇನ್ನೊಂದು ಅರ್ಥ ಹೇಳಬಾರ್ದು ಅನ್ನುವನು ವೇದವನ್ನೇ ತಿಳಿದಿಲ್ಲ ಅಂತ ಹೇಳಿದರು ಅವರು. ಹಾಗಾಗಿ ಅಪ್ಪ ಬಹಳ ನಾನು ಮಿಸ್ ಮಾಡೋದು ಇಂಥ ಸಂದರ್ಭಗಳಲ್ಲಿ. ಶ್ರೀಮದ್ ಭಾಗವತದಲ್ಲಿ ಸಮುದ್ರಗಳ, ಸಪ್ತ ಸಮುದ್ರಗಳ ಉಲ್ಲೇಖ ಮಾಡುವಾಗ ಅಪ್ಪ ಮೊದಲು ಅವರು ಇಲ್ಲಿ ಬರುವಾಗ ಮೊಸರಿನ ಸಮುದ್ರ ಅಂತಾರೆ, ಇಲ್ಲಿ ಬರುವಾಗ ಹಾಲಿನ ಸಮುದ್ರ ಅಂತಾರೆ, ಆ ಬಳಿಕ ತುಪ್ಪ ಅಂತಾರೆ. ಇದು ಅಪ್ಪನ ವಿವರಣೆ ಅಷ್ಟೇಯ. ವೇದವ್ಯಾಸರು ಅದನ್ನೇ ಉಲ್ಲೇಖ ಹೇಳುವಾಗ ಕ್ರೊನಾಲಜಿಕಲಿ ಹೇಳುವಾಗ ವೇದವ್ಯಾಸರು ಮೊದಲು ಇಲ್ಲಿ ಅದನ್ನು ಮೊಸರು, ಆ ಬಳಿಕ ಹಾಲು ಹೀಗೆ ಹೇಳ್ತಾರೆ. ನಾನು ಅದನ್ನು ಕ್ರೊನಾಲಜಿಕಲಿ ಯಾರೋ ಬರೆದಿಡುವಾಗ ಮಾಡಿದ ತಪ್ಪು ಅಥವಾ ಶ್ರುತ ಪರಂಪರೆಯಲ್ಲಿ ಆದ ದೋಷ ಇರ್ಬೋದು. ನನ್ನ ಅಪ್ಪ ಇದ್ದಿದ್ರೆ ಕೇಳ್ತಿದ್ದೆ ಅಂತ ಹೇಳಿ ಎಲ್ಲ ಕಡೆ ಹೇಳ್ತೇನೆ, ಇದು ಹಾಲಿನ ಸಮುದ್ರ, ಅಲ್ಲಿಂದ ಮೊಸರಾಗ್ತದೆ, ಆ ಬಳಿಕ ತುಪ್ಪವಾಗಿ ಅದು ಉದಕದ ಸಮುದ್ರ ಆಗ್ತದೆ. ಇದು ಕ್ರೊನಾಲಜಿಕಲಿ ಅದರ ಪ್ರೋಸೆಸ್ಸಿಂಗ್ನ ದೃಷ್ಟಿಯಿಂದಲೂ ಒಂದು ಆಧಾರ ಭರಿತವಾಗಿ ಹೇಳ್ಬೋದು ನಾವು. ಸಾಧಾರಣವಾಗಿ ಹಾಲಾದದ್ದೇ ಆನಂತರ ಮೊಸರು, ಆನಂತರ ಇದು ಅಂತ. ಇನ್ನೊಂದು ಅದಕ್ಕೆ ನನಗೆ ಸಿಕ್ಕಂತಹ ಉದಾಹರಣೆ ಅಥವಾ ಹೆಚ್ಚು ಸಮರ್ಥಿಸಲಿಕ್ಕೆ ಗ್ಲ್ಯಾಂಡ್ಸ್ನ ಒಟ್ಟಿಗೆ ನಾವು ಕಾಂಬಿನೇಷನ್ ಮಾಡಿ ಅದನ್ನು ಹೇಳುವ ಒಂದು ಕ್ರಮವನ್ನು ಅಪ್ಪವೇ ಆರಂಭಿಸಿದ್ದು. ಈ ಗ್ಲ್ಯಾಂಡ್ಸಲ್ಲಿ ಇಲ್ಲಿ ಬರುವಾಗ ಇಲ್ಲಿ ಇರುವ ಥೈಮಸ್ ಗ್ಲ್ಯಾಂಡ್ ಅದು ಏನನ್ನು ಉಂಟು ಮಾಡ್ತದೆ ಅಂತಂದರೆ, ಈ ಗ್ಲ್ಯಾಂಡಿನ ಕೆಲಸ ಬಿಳಿ ರಕ್ತ ಕಣವನ್ನು ಉತ್ಪನ್ನ ಮಾಡುವುದು. ನೋಡಿ, ಅಲ್ಲಿಗೆ ಅದು ಹಾಲಿಗೆ ಹೆಚ್ಚು ಸಮೀಪವಾಯಿತು. ಇಲ್ಲಿ ಬರುವಾಗ ಥೈರಾಯ್ಡ್ ಗ್ಲ್ಯಾಂಡ್ ಅದು ಏನು ಮಾಡ್ತದೆ ಅಂದರೆ ಪಾಸಿಟಿವ್ ನೆಗೆಟಿವ್ ಎನರ್ಜಿಯನ್ನು, ಹೈಪರ್ ಹೈಪೋವನ್ನು ಮಿಕ್ಸ್ ಮಾಡುವ ಒಂದು ಜಾಗ, ಎರಡು ಕೂಡುವ ಸ್ಥಳ. ಮತ್ತು ಮೊಸರು ಹಾಲು ಅನ್ನೋದು ಕೂಡಿದಾಗ ಮೊಸರಾಗೋದು ತಾನೆ. ಆ ದೃಷ್ಟಿಯಲ್ಲೂ ಅದಕ್ಕೆ ಒಂದು ಸಂವಾದಿಯಾಗಿ ಗ್ಲ್ಯಾಂಡ್ಸಿನ ವಿವರಣೆ ಇದೆ. ಇದನ್ನು ಹೇಳಿದಾಗೆಲ್ಲ ನಾನು ನಮ್ಮ ಅಪ್ಪ ಇರಬೇಕಿತ್ತು, ನಾನು ಅವ್ರ ಜೊತೆ ಹೀಗೊಂದು ಚರ್ಚೆ ಮಾಡ್ಬೋದಿತ್ತು. ಇಂಥದ್ದು ಅನೇಕ ಸಂದರ್ಭಗಳು ಬಂದಿವೆ, ಅಲ್ಲೆಲ್ಲ ಮಿಸ್ ಮಾಡ್ತೀನಿ. ಈಗ ಈ 90ನೇ ವರ್ಷದ ಕಾರ್ಯಕ್ರಮಗಳು ಇಲ್ಲಿ ಈಗ ಏನೇನು ಹಮ್ಮಿಕೊಂಡಿದ್ರಿ? ಈಗ ಆಗಸ್ಟಿಂದ ಏನೆಲ್ಲ ಶುರುವಾಗುತ್ತೆ? ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಕಾರ್ಯಕ್ರಮ, 2ನೇ ತಾರೀಕು 3ನೇ ತಾರೀಕು ಕೂಡ ಹಾಗೆ. ಇದು ಬೆಳಿಗ್ಗೆ 8ರಿಂದ ರಾತ್ರಿ 8ರಲ್ಲಿ, ಬೆಳಿಗ್ಗೆ 8ರಿಂದ ನಾವು ಪ್ರಾರಂಭ ಮಾಡುವಾಗ ಶುರು ಮಾಡಿರೋದು, ನಮ್ಮ ಅಪ್ಪನಿಗೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಆ ಮಂತ್ರ ಬಹಳ ಇಷ್ಟ. ಅವರು ಅನೇಕ ಬಾರಿ ಹೇಳೋದು, ಯಾರಿಗಾದರೂ ಜೀವನದಲ್ಲಿ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯುಸ್ಸು, ಒಳ್ಳೆಯ ಕೆಲಸ ಕಾರ್ಯ ಮಾಡಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ಈ ಮಂತ್ರವನ್ನು ಕನಿಷ್ಠ 108 ಬಾರಿಯೋ ನಿಮಗೆ ಇಷ್ಟವಾದಷ್ಟು ಬಾರಿಯೋ ಹೇಳಿ. ಸೊ ಅಚ್ಯುತಾಯ ನಮಃ ಅನ್ನೋದಕ್ಕೆ ಬಹಳ ಪರಿಣಾಮ. ಚ್ಯುತಿ ಇಲ್ಲದಂತೆ ನಡೆಸು ಅಚ್ಯುತ. ಆಮೇಲೆ ಅನಂತವಾಗಿರುವಂತೆ ನೋಡು ಈ ಜೀವನ, ಅನಂತವಾಗಿರುವಾಗ ಅದು ಅನಂತನ ಮಟ್ಟಕ್ಕೆ ಕ್ವಾಲಿಫೈಡು ಆಗಲಿ. ಆ ಬಳಿಕ ಒಂದು ವೇಳೆ ಅಚ್ಯುತವೂ ಆಗದೆ ಅನಂತವೂ ಆಗದಂತಹ ಯಾವುದೋ ದೋಷಪೂರಿತ ಬದುಕಾಗಿ ಬೇಗ ಮರಣ ಬಂತು, ಅದು ಗೋವಿಂದನನ್ನು ಸೇರಲಿ. ಈ ಮೂರನ್ನು ಒಳಗೊಂಡಂತಹ ಮಂತ್ರ ಇದು. ಇದನ್ನು ಹೇಳಿ ಅಂತಿದ್ರು. ಹಾಗಾಗಿ ಅವ್ರಿಗೆ ಇಷ್ಟ ಅಂತ ಅಲ್ಲಿಂದ ಪ್ರಾರಂಭ ಮಾಡ್ತೇವೆ. ಆ ಬಳಿಕ ನಮ್ಮ ಉದ್ಘಾಟನಾ ಸಮಾರಂಭ, ಅನೇಕ ಜನ ಮಠದ ವಿದ್ವಾಂಸ, ಸ್ವಾಮೀಜಿಗಳು, ಅನೇಕ ಧರ್ಮಾಧಿಕಾರಿಗಳು, ಬಹಳ ಜನ ವಿದ್ವಾಂಸರು ಎಲ್ಲ ಪಾಲ್ಗೊಳ್ತಾರೆ. ಸುಮಾರು 16 ಜನ ಉದ್ಘಾಟನಾ ಸಮಾರಂಭದಲ್ಲಿದ್ದಾರೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರೇ ಉದ್ಘಾಟನೆ ಮಾಡೋದು. ಅಧ್ಯಕ್ಷತೆ ನಮ್ಮ ಸೋಸಲೆ ಮಠದ ಸ್ವಾಮಿಗಳಿದ್ದಾರೆ, ವಿದ್ಯಾಶ್ರೀಷ ಸ್ವಾಮಿಗಳು. ಅದಲ್ಲದೆ ಅನೇಕ ಸ್ವಾಮಿಗಳು ಬರ್ತಾರೆ. ಅವರ ಜೊತೆಗೆ ನಮಗೆ ನಿರಂತರವಾಗಿ ನಾವು 2.5 ದಿನ ಆ ಬಳಿಕದ್ದು ಅಥವಾ ಆಲ್ಮೋಸ್ಟ್ 2 ದಿನ ಅಪ್ಪ ತೋರಿದ ರಾಮಾಯಣ, ಅಪ್ಪ ತೋರಿದ ಉಪನಿಷತ್ತು, ಅಪ್ಪ ತೋರಿದ ಮಹಾಭಾರತ, ಅದರ ಜೊತೆಗೆ ಅವರು ಮಾಡಿದಂಥ ಪುರಾಣದ ಮೇಲಿನ ಕೆಲಸಗಳು, ಅವರ ಬರಹಗಳು, ಅವರ ವೈಶಿಷ್ಟ್ಯ, ಹೀಗೆ ಬೇರೆ ಬೇರೆ ವಿದ್ವಾಂಸರಿಂದ ಮಾತಾಡಿಸ್ತೇವೆ. ಇದರ ಮಧ್ಯದಲ್ಲಿ ಅಪ್ಪನ ಕವಿತೆಗಳನ್ನು ಹಾಡಿಸ್ತೇವೆ. ಸುಮಾಶಾಸ್ತ್ರಿ ಮತ್ತು ನನ್ನ ತಂಗಿ ಕವಿತಾ ಉಡುಪ ಇಬ್ಬರು ಹಾಡ್ತಾರೆ. ಹಾಡುವಾಗ ಅದನ್ನು ನಾವು ಆ ಹಾಡಿನ ಜೊತೆಗೇ ಮರಳು ಚಿತ್ರವನ್ನು ರಾಘವೇಂದ್ರ ಹೆಗ್ಡೆ ಮಾಡ್ತಾರೆ, ವಿಲಾಸ್ ನಾಯಕ್ ಚಿತ್ರ ಮಾಡ್ತಾರೆ. ಈ ಕಡೆಯಿಂದ ಪ್ರಹ್ಲಾದ ನೆರಳಿನ ಚಿತ್ರಗಳ ಮೂಲಕ ಎಲ್ಲ ಹಾಡುಗಳನ್ನು ತೋರಿಸ್ತೇವೆ. ಅಪ್ಪ ಅನೇಕ ನಾಟಕಗಳನ್ನು ಬರೆದಿದ್ದಾರೆ. ಒಂದು ನಾಟಕವನ್ನು ಆವೇ ಮಣ್ಣಿನ ಆಟದ ಬಂಡಿ, ಶೂದ್ರಕನ ರಚನೆ, ಅದು ಮೃಚ್ಛಕಟಿಕ ಅಂತ ಮೂಲ ಸಂಸ್ಕೃತ. ಅದರ ಒಂದು ಪ್ರಯೋಗ ಕೂಡ ಇದೆ. ಅದನ್ನು ದೃಶ್ಯಂ ಸಂಸ್ಥೆ ಬೆಂಗಳೂರು ದಾಕ್ಷಾಯಣಿ ಭಟ್ ಅದನ್ನು ನಿರ್ದೇಶನ ಮಾಡ್ತಾರೆ. ಹೀಗಾಗಿ ಆ ನಾಟಕ ಇದೆ. ನಮ್ಮ ತಂದೆಗೆ ಪೂರ್ವ ಪರಂಪರೆ ಒಂದಿದೆ. ನನ್ನ ಅಜ್ಜ ಪಡುಮುನ್ನೂರು ನಾರಾಯಣಾಚಾರ್ಯರು ಅಂತ, ಅವರು ಎಷ್ಟು ಕಷ್ಟದಲ್ಲಿ ಒಂದು ಸಂಸಾರವನ್ನು ಮಾಡಿ ಅಷ್ಟ ಮಠದ ಸ್ವಾಮಿಗಳಿಗೆ ಹೇಗೆ ಆಸ್ಥಾನ ವಿದ್ವಾಂಸರಾಗಿ ತನ್ನ ಜೀವಿತಾವಧಿಯಲ್ಲಿ ಏನೋ ಒಂದು ಪಾಡು ಇತ್ತು. ಒಂದು ಪಾಠ ಕೇಳಲಿಕ್ಕಾಗಿ ತನ್ನ ಮದುವೆಯಾದ ದಿನ ಹೆಂಡತಿಯನ್ನು ರಾತ್ರಿ ಎಲ್ಲರೂ
ಮೊದಲನೇ ರಾತ್ರಿಗೆ ಹೆಣ್ಣು ಕಾಯ್ತಿರುವಾಗ ಗಂಡ ಬರ್ತಾನೆ ಅಂದರೆ ಬರಲೇ ಇಲ್ಲ. ಅವ್ರು 14 ವರ್ಷದ ಮೇಲೆ ಬಂದರು. ಅವ್ರು ಆವತ್ತು ರಾತ್ರಿ ಹೊರಟೋಗ್ಬಿಟ್ರು ಪಾಠ ಕೇಳೋಕ್ಕೆ. ಹಾಗೆ 14 ವರ್ಷದ ಮೇಲೆ ಮರಳಿ ಬಂದು ಅಥವಾ 12 ವರ್ಷದ ಮೇಲೆ ಮರಳಿ ಬಂದದ್ದು ಇವೆಲ್ಲವನ್ನು ಇಟ್ಟುಕೊಂಡು ನನ್ನ ಪಿತಾಮಹ ಅಂತ ಒಂದು ಪುಸ್ತಕ ನಾನು ಬರೆದಿದ್ದೀನಿ. ಅದನ್ನು ನಾಟಕ ರೂಪಾಂತರ ಮಾಡಿ ನಿರ್ದೇಶಿಸಿ ಅಭಿನಯಿಸ್ತಾರೆ ಸುಚೇಂದ್ರ ಪ್ರಸಾದ್. ಆ ನಾಟಕ ಇರುತ್ತೆ. ಅಪ್ಪನ ಹಾಡುಗಳು ಯಾವರಮಯ್ಯ ಕಡೆ ಗಣ್ಯನ ನೋಟ ನಿಮಗೆ ಗೊತ್ತು, ದ್ವಾದಶ ಸ್ತೋತ್ರದ ಅನುವಾದ ಭಾಗ ಎಲ್ಲ. ಅಂಥ ಹಾಡುಗಳನ್ನು ಇಟ್ಕೊಂಡು ಬನ್ನಂಜೆ ಸಂಜೀವ ಸುವರ್ಣ ಅಂತಿದ್ದಾರೆ, ಒಳ್ಳೆಯ ಯಕ್ಷಗಾನ ಕಲಾವಿದರು. ಅವರ ತಂಡ ಯಕ್ಷಗಾನವನ್ನು ಅಭಿನಯಿಸುತ್ತೆ. ಏಕಕಾಲದಲ್ಲಿ ರಾಮಚಂದ್ರ ಹಡಪದ ಅವರು ಅಪ್ಪನ ರಂಗಗೀತೆಗಳನ್ನು ರಾಗ ಸಂಯೋಜನೆ ಮಾಡಿ ಹಾಡ್ತಾರೆ. ಇದಲ್ಲದೆ ನಾವು ಅಪ್ಪನ ಭಗವದ್ಗೀತೆಯ ಅರ್ಥವನ್ನು ಇಟ್ಕೊಂಡು ಎಮ್ ಡಿ ಕೌಶಿಕ್ ಭಗವದ್ಗೀತೆಯನ್ನು ಮ್ಯಾಜಿಕ್ ಮಾಡಿ ತೋರಿಸ್ತಾರೆ. ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಲೆ ಮೂಲಕ ದಿವಾಕರ್ ಹೆಗಡೆ ಅವರು ಭಾರತೀಯ ಅಂತನೋ ಅಥವಾ ಭಾರತ ಭೀಮ ಅನ್ನುವ ಅಪ್ಪನ ಭೀಮನ ಕಾನ್ಸೆಪ್ಟನ್ನು ಇಟ್ಕೊಂಡು ಏಕ ವ್ಯಕ್ತಿ ತಾಳಮದ್ದಲೆ, ಹೀಗೆಲ್ಲ ಅನೇಕ ವಿಷಯಗಳು ಅಲ್ಲಿ ಬರ್ತವೆ. ಒಂದು ಅಂಚೆ ಚೀಟಿಯನ್ನು ಕೂಡ ಅಪ್ಪನ ಹೆಸರಿನಲ್ಲಿ ಆವತ್ತು ಬಿಡುಗಡೆ ಮಾಡ್ತೀವಿ. ಇದರ ಜೊತೆಗೆ ನಾವು ಹಮ್ಮಿಕೊಂಡಿರುವ ಬಹಳ ಮುಖ್ಯವಾದ ಒಂದು ವಿಶೇಷ ಕಾಣಿಕೆ, ಅದು ನನಗೆ ಯಾಕೆ ಆ ಕಲ್ಪನೆ ಬಂತು ಗೊತ್ತಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಾನು ಆ ಕಲ್ಪನೆಯನ್ನು ಹೆಚ್ಚು ಗಟ್ಟಿ ಮಾಡಿದ್ದು. ನನಗೆ ಕಲ್ಪನೆ ಬಂದಿದ್ದು MS ಧೋನಿಯ ಚಿತ್ರ ನೋಡಿದಾಗ, ಚಲನಚಿತ್ರ ನೋಡಿದಾಗ ನಮ್ಮ ಅಪ್ಪನ ಚಿತ್ರ ಹೀಗೊಂದು ಮಾಡಬೇಕು ಅಂತ. ಆ MS ಧೋನಿಯ ಥರದಲ್ಲಿ ಒಂದು ಬಯೋಪಿಕ್ಕನ್ನು 2.5 ಗಂಟೆಯ ಬಯೋಪಿಕ್ಕನ್ನು ಕೂಡ ನಾವು ಸಿದ್ಧ ಮಾಡ್ತಿದ್ದೇವೆ. ಅದು ಆಗಸ್ಟ್ 3ಕ್ಕೆ ಮಧ್ಯಾಹ್ನ ಪ್ರದರ್ಶನಗೊಳ್ಳುತ್ತೆ. ಇವಿಷ್ಟು ಆವತ್ತಿನ ಕಾರ್ಯಕ್ರಮವು. ಇದರ ಭಾಗವಾಗಿ ನಾವು ಈಗಾಗಲೇ ಭೇದೋಜ್ಜೀವನ ಅಂತ ಅವರು ಸಂಸ್ಕೃತದಲ್ಲಿ ಒಬ್ಬ ಎಡ್ವಿನ್ ಜುರೋ ಅನ್ನುವ ಅಮೇರಿಕಾದ ಪ್ರೊಫೆಸರಿಗೆ 40ನೇ ವಯಸ್ಸಿನಲ್ಲಿ ಪಾಠ ಮಾಡಿದ್ದನ್ನು ಆ ಪ್ರೊಫೆಸರ್ ನಮಗೆ ಅವರ ಆಡಿಯೋವನ್ನು ಕಳಿಸಿದರು ಆ ಪಾಠದ್ದು. ಅದನ್ನು ಒಬ್ಬರು ವಿದ್ಯಾರ್ಥಿ, ಅಪ್ಪನ ವಿದ್ಯಾರ್ಥಿ ಅಕ್ಷರೀಕರಣಗೊಳಿಸಿ ಕೊಟ್ಟಿದ್ದಾರೆ. ಅದನ್ನು ಅನುವಾದ ಸಹಿತ ನಾವು ಭೇದೋಜ್ಜೀವನ ಅಂತ ಪುಸ್ತಕ ಪ್ರಕಟಣೆ, ಅವರ ಇಡೀ ಜೀವನ ಮತ್ತು ಅವರ ಪುಸ್ತಕ, ಅವರ ಪ್ರಶಸ್ತಿ ಎಲ್ಲ ವಿವರಗಳನ್ನೆಲ್ಲ ಬನ್ನಂಜೆ ಕೈಪಿಡಿ ಅಂತ ಒಂದು ಸಣ್ಣ ಪುಸ್ತಕ, ಇದೆರಡು ಪ್ರಕಟಣೆಯನ್ನು ಕೂಡ ಈ 90ರ ಅವಧಿಯಲ್ಲಿ ಮಾಡಿದ್ದೇವೆ. ಇದು ಸಾಮಾನ್ಯವಾಗಿ ನಿಮಗೆ ನಾನು ಹೇಳಬಹುದಾದ ಚಿತ್ರಣ. ಸೊ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಸಿದ್ಧ ಮಾಡಿದ್ದೀರಿ. ಯಶಸ್ವಿ ಆಗೇ ಆಗುತ್ತೆ, ಅದರಲ್ಲಿ ಎರಡನೇ ಮಾತು ಕೂಡ ಇಲ್ಲ. ಈಗ ನಿಮ್ಮ ತಂದೆಯವರು ಬರೆದಂಥ ಕವನಗಳಲ್ಲಿ ಅಥವಾ ಹಾಡುಗಳಲ್ಲಿ ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಕವನನ್ನು ಹಾಡನ್ನು ಒಂದನ್ನು ವಾಚನ ಮಾಡ್ಬೋದಾ? ನಾನು ಇಲ್ಲಿ ನನಗೆ ಕಂಠಪಾಠ ಯಾವುದೂ ಇಲ್ಲ, ಹಾಗಾಗಿ ನಾನು ಬಹಳ ಹೇಳಲಿಕ್ಕೆ ನನಗೆ ಒಂದು ಪ್ಯಾರ ಒಂದು ನುಡಿ ಆ ಥರ ನನಗೆ ಅಷ್ಟು. ಕನಕದಾಸನ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಅಂತ, ಇದು ಒಂದು ಬಹಳ ಲಕ್ಷ್ಮೀಶ್ ತೋಳ್ಪಾಡಿ ಬಹಳ ಮೆಚ್ಚುವ ಕವಿತೆ. ಕನಕದಾಸರ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ, ಎರಡು ಅರ್ಥದಲ್ಲಿ ಕನಕ ಸಿಗಲಿಲ್ಲ ಅವರಿಗೆ. ಈ ಕನಕದಾಸ ಸಿಗಲಿಲ್ಲ, ಆ ಕನಕವೂ ಸಿಗಲಿಲ್ಲ, ಈ ಥರದ. ಆಮೇಲೆ ತುಂಬ ಪನ್ನುಳ್ಳಂತಹ ನಾನು ನಿಮಗೆ ಬಹುಶಃ ಒಂದು ಹಾಡನ್ನೇ ನಾನು ಕಳಿಸಿಕೊಡ್ತೇನೆ, ಯಾಕೆಂದರೆ ನನ್ನ ತಂಗಿಯೇ ಹಾಡಿದ್ದಾಳೆ. ಒಂದು ಹಾಡನ್ನು ನೀವು ಬೇಕಿದ್ರೆ ಬಳಸ್ಬೋದು. ಹೇಗೆ ಅವರು ಹಳ್ಳಿಯ ಹುಡುಗಿ ಪೇಟೆಗೆ ಹೋದಳು, ಸೋಮವಾರ ಸಂತೆ ಅಂತ ಪ್ರಾರಂಭ ಆಗುತ್ತೆ ಆ ಕವಿತೆ. ಹೋದ ಹುಡುಗಿ ಬರಲೇ ಇಲ್ಲದೆ ಇದ್ದಾಗ ಹೋದಳು ಎಲ್ಲಿಗೆ, ಅಲ್ಲಿ ಇಲ್ಲಿ ಅವರು ಇವರು ಏನಾದರೂ ಮಾಡಿದ್ರ, ಇವಳು ಹೊಸ ಹುಡುಗಿ ಇಲ್ಲಿವರೆಗೆ ಪೇಟೆಗೆ ಬಂದವಳಲ್ಲ, ನಿಮ್ಮಾಣೆಗೂ ಹೇಳ್ತೇನೆ ತುಂಬ ಕೋಮಲ, ಇವಳು ಏನಾದರೂ ಅಲ್ಲಿ ಇಲ್ಲಿ ಹೋಗಿ ನಾಪತ್ತೆ ಆಗಿಬಿಟ್ಟಳ ಅನ್ನುವ ಗಾಬರಿಯಿಂದೆಲ್ಲ ಪ್ರಾರಂಭ ಆಗುವ ಕವಿತೆ ಕಡೆಗೆ ಹೇಳುತ್ತೆ, ಇಲ್ಲ ಅವಳೊಂದು ವೇಳೆ ನಮಗೆ ಸಿಗದೇ ಇದ್ದರೆ ನಮಗೆ ಬಹಳ ನಷ್ಟ, ಅವಳು ತುಂಬ ನಮಗೆ ಬೇಕಾದವಳು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಘೋಷಣೆ ಮಾಡ್ತಾರೆ, ಈ ಹುಡುಗಿಯನ್ನು ಎಲ್ಲಿಯಾದರೂ ನೀವು ಕಂಡರೆ ಹುಡುಕಿ ಕೊಡಿ, ಹುಡುಕಿ ಕೊಟ್ಟವರಿಗೆ ಒಂದು ಬಹುಮಾನ ಇದೆ, ಏನು ಅಂದರೆ ಹುಡುಕಿ ಕೊಟ್ಟವರಿಗೆ ನಮ್ಮ ಹುಡುಗಿ. ಹೀಗೊಂದು ಕವಿತೆ. ಏನು ಅರ್ಥ ಆಗುತ್ತೆ ಹುಡುಕಿ ಕೊಟ್ಟವರಿಗೆ ನಮ್ಮ ಹುಡುಗಿ ಅಂದರೆ? ಹಾಗಾದರೆ ಅದರ ಅಧ್ಯಾತ್ಮದ ಅರ್ಥಕ್ಕೆ ನೀವು ಬಂದರೆ ಇದು ಒಂದು ಕೋಮಲವಾದ ಜೀವ. ಹಳ್ಳಿಯ ಹುಡುಗಿ ಅಂದರೆ ಮತ್ಯಾರೂ ಅಲ್ಲ, ಜೀವ. ಈ ಜೀವ ಹೊಸದಾಗಿ ಪೇಟೆಗೆ ಬಂದಿದೆ, ಈ ದೇಹದ ಮುಖಾಂತರ ಇಂದ್ರಿಯಗಳ ಸಂತೆಗೆ ಬಂದಿದೆ. ಆದ್ದರಿಂದ ಇದು ಸೋಮವಾರ ಸಂತೆ. ಸೋಮವಾರ ಅಂದರೆ ಸೋಮ ಅಂದರೆ ಚಂದ್ರ, ಚಂದ್ರ ಮನಸ್ಸಿಗೆ ಸಂಬಂಧಪಟ್ಟವ, ಇಂದ್ರಿಯಗಳಿಗೆ ಸಂಬಂಧಪಟ್ಟವ. ಈ ಇಂದ್ರಿಯಗಳ ಲೋಕಕ್ಕೆ ಬಂದು ಬಿಟ್ಟಿದೆಯಪ್ಪ, ಇದು ತುಂಬ ಪಾಪದ ಕೋಮಲವಾದ ಶುಭ್ರ ಜೀವ. ಬಂದದ್ದು ಏನಾಗಿದೆ, ಈ ಪೇಟೆಯ ಗದ್ದಲದಲ್ಲಿ ಕಳೆದು ಹೋಗಿದೆ, ಅವನನ್ನು ಮರೆತಿದೆ. ಈ ಕಳೆದು ಹೋದದ್ದನ್ನು ಹುಡುಕ್ತಾ ಇದೆ. ಯಾವುದು? ಒಳಗೆ ಇರುವ ಇನ್ನೊಂದು ಎಚ್ಚರ ಮಾಡುವ ಕೋಳಿಯೋ, ಕುಹು ಕುಹು ಕೂಗುವ ಕೋಗಿಲೆಯೋ ಒಂದು ಇದೆಯಲ್ಲ ನಮ್ಮ ಒಳಗೆ ಎರಡು, ಆ ಆತ್ಮ ಕೂಗಿಗೆ ಅದು ಹುಡುಕ್ತಿದೆ, ಇದು ಸಿಕ್ತಿಲ್ಲ. ಈಗ ಈ ಒಳಗಿರುವ ಇನ್ನೊಂದು ಏನು ಅನೌನ್ಸ್ ಮಾಡ್ತಿದೆ ಅಂದರೆ, ಹುಡುಕಿದರೆ ಕೊಡಿ, ಸಿಕ್ಕರೆ ನಮಗೆ ತಂದು ಕೊಡಿ ಅಂತ ಹೇಳ್ತಿದೆ. ತಂದು ಕೊಟ್ಟರೆ ನಾವು ನಿಮಗೇ ಕೊಡ್ತೇವೆ ಅಂತ ಅಪ್ಪ ಘೋಷಿಸುವಾಗ ಅಪ್ಪನಿಗೆ ತುಂಬ ಖಚಿತ ಭರವಸೆ.
ಈ ಹುಡುಗಿ, ಈ ಜೀವ ಅವನಿಗಲ್ಲದೆ ಬೇರೆ ಯಾರಿಗೂ ಸಿಗಲ್ಲ. ಸಿಕ್ಕರೆ ಅವನಿಗಲ್ಲದೆ ಇನ್ಯಾರಿಗೆ ಸಲ್ಲಬೇಕು. ಆದ್ದರಿಂದ ನಮ್ಮ ಹುಡುಗಿ ನಿಮಗೆ ಈ ಥರದ, ಅಂದರೆ ನಿಮಗೆ ಅಧ್ಯಾತ್ಮ ಅಂತ ಹೇಳ್ತಿದ್ದಾರೆ ಅಂತಲೇ ಗೊತ್ತಾಗದ ಒಂದು ಜನಪದ ಹಾಡಿನ ಹಾಗೆ ಇದೆ ಅದು. ನಾನೊಂದು ಅರ್ಥಗಳನ್ನಷ್ಟೇ ಇಟ್ಕೊಂಡು ಹೇಳಿದೆ, ಯಥಾರ್ಥ ವಾಕ್ಯ ತುಂಬ ಚೆನ್ನಾಗಿದೆ. ಮುದುಕಿಯ ಮನೆ ಅನ್ನುವ ಹಾಡು ಕೂಡ ಹಾಗೆ. ಅಲ್ಲೂ ಅಂಥ ಅದ್ಭುತ ಅರ್ಥಗಳನ್ನುಳ್ಳ ವಿಶೇಷ ಪರಿಭಾಷೆಗಳನ್ನು ಬಳಸಿದ, ಸಾಮಾಜಿಕರಿಗೆ ಸಾಮಾಜಿಕ ಅರ್ಥ ಆಗಬಹುದಾದ, ಆಧ್ಯಾತ್ಮಿಕ ವಲಯಕ್ಕೆ ಹೋದರೆ ಅದಕ್ಕೆ ಕರ್ಕೊಂಡು ಹೋಗಬಲ್ಲ ಅನೇಕ ಕವಿತೆಗಳಿವೆ. ನಿಮಗೆ ಸ್ಯಾಂಪಲ್ ಬೇಕಾದರೂ ಕೊಡ್ಬೋದು, ಅಥವಾ ಬೇಕಾದಷ್ಟು 10 ಹಾಡುಗಳನ್ನು ನಾವು ಈ ಥರದ್ದನ್ನು ಆಯ್ಕೆ ಮಾಡಿ ರಾಗ ಸಂಯೋಜನೆ ತುಂಬ ಚೆನ್ನಾಗಿ ಗುರುರಾಜ್ ಮಾರ್ಪಳ್ಳಿ ಎಲ್ಲ ಮಾಡಿದ್ದಾರೆ. ಕೆಲವು ಸುಮಾಶಾಸ್ತ್ರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿವೆ. ನಾನು ಬೇಕಿರೋ ಒಂದು ಸ್ಯಾಂಪಲನ್ನು ನಿಮಗೆ ಕೊಡ್ಮಾಡುವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.